ಆತ್ಮೀಯ ಕನ್ನಡಿಗರ ನಮಸ್ಕಾರ. ಉಳಿದಿದ್ದೆಲ್ಲ ಮುಂದೆ ಚಂದನ್ ಶೆಟ್ಟಿ ಅವರು ಹೇಳ್ತಾರೆ. ಆತ್ಮೀಯ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಭಿನ್ನವಾದ ಒಂದು ಇಂಟರ್ವ್ಯೂನ ಕೊಟ್ಟಿದ್ದೀನಿ. ಸಖತ್ತಾಗಿ ಬಂದಿದೆ. ಕನ್ನಡಿ ಮುಂದೆ ಕೂತ್ಕೊಂಡು ಫಾರ್ ದ ಫಸ್ಟ್ ಟೈಮ್ ಒಂದು ಇಂಟರ್ವ್ಯೂನ ಕೊಟ್ಟಿದ್ದೀನಿ ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ನ ಇಟ್ಕೊಂಡು ಬಂದರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಒಳ್ಳೆದಾಗಲಿ. ಚೆನ್ನಾಗಿ ಆಗ್ತದೆ ನಿಮ್ಮ ಚಾನಲ್. ಒಳ್ಳೇದಾಗಬೇಕು. ಚೆನ್ನಾಗಿ 17ನೇ ತಾರೀಕು ಏಪ್ರಿಲ್ 17 ಕಾಲ ಹೇಳಿದಕ್ಕೆ ಕಾಲ ಬಂದಿದೆ. ನಾವು ಯಾವಾಗ್ಲೂ ನಮ್ಮ ಅಂತರಂಗವನ್ನು ನೋಡ್ಕೊಂತ ಇರೋದು. ನಮ್ಮನ್ನು ನಾವು ನೋಡ್ಕೊಂಡು ನಮ್ಮನ್ನು ನಾವು ಕರೆಕ್ಷನ್ ಮಾಡ್ಕೊಂಡು ನಮ್ಮನ್ನು ನಾವು ತಿಳ್ಕೊಂತ ಮುಂದಕ್ಕೆ ಹೋದ್ರೆ ಬದುಕಿನಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಅವ್ರನ್ನ ಅವ್ರು ಅರ್ಥ ಮಾಡ್ಕೊಳೋದಕ್ಕೆ ಕಾಲ ಬರಬೇಕು. ಆ ಕಾಲ ಸರಿಯಾಗಿ ಬರ್ದಿದ್ದಾಗ ಕಾಲ ಹೇಳಿ. ಒಂದು ವಿಶೇಷವಾದ ಒಂದು ಪ್ರಯೋಗದ ಮೂಲಕ ಇಬ್ರು ವಿಶಿಷ್ಟವಾದ ಬಹುಮುಖ ಪ್ರತಿಭೆಗಳನ್ನ ಅವರು ಮತ್ತು ಅವರ ಅಂತರಂಗವನ್ನ ಮಾತನಾಡಿಸೋ ಒಂದು ಪ್ರಯತ್ನ. ಅದೆಲ್ಲ ಇರಲಿ. ನೀವು ಮಾತ್ರ ನಮ್ಮ ಕನ್ನಡಿ ಮುಂದೆ ಕೂರಿಸಿ ಫಸ್ಟ್ ಟೈಮ್ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇದ್ದೀವಿ. ನೀವು ನೋಡ್ಕೊಂಡು ಎಷ್ಟೊತ್ತು ಮಾತಾಡ್ತಾರೆ ಮಾತಾಡಿ ಅಂತ. ಹ್ಞೂ ಸರ್, ನಮ್ಮನ್ನು ನಾವು ಇಷ್ಟಪಡ್ಬೇಕು ಅನ್ನೋದು ವಿಷಯ ಅಲ್ವಾ ಇದು. ತುಂಬಾ ಚೆನ್ನಾಗಿ ಒಳ್ಳೆ ಕಾನ್ಸೆಪ್ಟ್. ಏನಂತೀರ ಶಾಸ್ತ್ರಿಗಳ? ಹೈ ಕ್ಲಾಸ್, ವೆರಿ ನೈಸ್. ಲೋ ಪರ್ಮ, ನನ್ನ ಚೂರ್ ಚಂಡ್ ಅನ್ಕೊಂಡಿದ್ರೇನೋ? ಸಿಕ್ದವರೆಲ್ಲ ನನ್ನ ಎಸ್ತಾಡ್ತಿದ್ದೀರಾ? ನಾನು ಯಾರು ಅಂತ ಗೊತ್ತೇನೋ ನಿನ್ಗೆ? ಇವರ ಮಾಡಿದ್ದು ಆಕ್ಚುಲಿ ಅವ್ರು ಮಾಡಿದ್ದು ಆಗಿದ್ದು ನಟನೆ ಅನ್ನೋದು ಹೊಸದಾಗಿತ್ತು ಹೊರತು ಸಿನಿಮಾ ಅನ್ನೋದು ಹೊಸದಾಗಿರಲಿಲ್ಲ. ಅಥವಾ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೋಬೇಕಾಗಿದ್ದು ಅನ್ನೋದು ಹೊಸದಾಗಿತ್ತೆ ಹೊರತು ಇವ್ರಿಗೆ ಈ ಸಿನಿಮಾ ಫೀಲ್ಡ್ ಅನ್ನೋದು ಹೊಸದಾಗಿರಲಿಲ್ಲ. ಕೆರಳಾಳ ಸಂದ್ರ ಅಂತ ಊರ ಹೆಸರು, ಆಯಿತಾ? ಅತ್ಯದ್ಭುತ ಪ್ರೀತಿ ಕೊಡುವಂಥ ಜಾಗ ಜನರ. ನಾವು ಹೋದರೆ 50 ಮನೆ ಇದೆ. 50 ಮನೇಲಿ ಇಲ್ಲಿ ಶೂಟಿಂಗ್ ಮಾಡ್ತೀವಿ, ಬಂದು ತೆಕ್ಕೊಳ್ಳಿ ನಂದೇ ನೋಡಬೇಕು ಅಂತಂದರು. ಅಮ್ಮ ಈ ಮನೆಯಲ್ಲೇ ಶೂಟಿಂಗ್ ಬರಬೇಕು, ನಾನೇ ಆ್ಯಕ್ಟ್ ಮಾಡ್ತೀನಿ. ಹೀರೋ ಯಾರು ಅಂತ ಚಂದನ್ ಶೆಟ್ಟಿ ಅಂತ ಬರ್ತಾರಮ್ಮ. ಬಿಗ್ ಬಾಸ್ ಗೆದ್ದವನಲ್ಲ, ಕರ್ಕೊಬನ್ನಿ ಐತೆ, ಕರ್ಕೊಬನ್ನಿ ಅವನಿಗೆ ಅಂತ. ಆಯ್ತಾ? ಬರಿತೀರಿ ಹಾಡ್ತೀರಿ ಅನ್ನೋಕ್ಕಿಂತ ಇಡೀ ಸಿನಿಮಾ ನೀವೇ ವಹಿಸ್ಕೊಳ್ಳಿ ಸರ್ ಅನ್ನೋ ಟೈಮ್ ಬಂದೋಗಿತ್ತು. ಅದರಲ್ಲೂ ಇದೊಂದು ಅವಕಾಶ. ಅವತ್ತಿಗೂ ಇವತ್ತಿಗೂ ನನ್ನ ಲೈಫಲ್ಲಿ ಎಷ್ಟೊಂದು ಬದಲಾವಣೆ. ನನ್ನ ಲೈಫಲ್ಲಿ ಏನೇನೋ ಆಗಿ ಹೋಗ್ಬಿಟ್ಟು ನಾನು ಹೇಳೋದು ಅದನ್ನ ಎಕ್ಸ್ಪೀರಿಯನ್ಸ್ ಅಂತ ತಗೋಣ ಅಂತ. ಕಾಲ ಕಲಿಸಿಕೊಟ್ಟ ಪಾಠ. ಲೆಟಸ್ ಟ್ರೀಟ್ ಇದು ಬೇಕು ಅಂತ ಕಾಲ ನಮಗಾಗಿ ಕೊಟ್ಟಂಥ ಶಿಕ್ಷೆ ಆ್ಯಂಡ್ ವರವಾಗಿ ಬರಲಿ ಅನ್ನೋದು ನನ್ನ ಉದ್ದೇಶ. ಕಾಲಕ್ಕೆ ಕಾಯ್ಬೇಕನ್ಸುತ್ತಲ್ವಾ?